ಎಲ್ರಿಗೂ ಕುತೂಹಲ ಇರೋದು ಏನಾಗುತ್ತೆ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ, ವಿಚಾರಣೆಗೆ ಅನುಮತಿ ರಾಜ್ಯಪಾಲರು ಕೊಟ್ಟರೆ ಅರೆಸ್ಟ್ ಆಗಲ್ವಾ, ರಾಜೀನಾಮೆ ಕೊಡಬೇಕಲ್ವಾ? ಆಮೇಲೆ ಅವತ್ತು 2011ರಲ್ಲಿ ಯಡಿಯೂರಪ್ಪನಿಗೆ ಹಂಗೆ ಆಯ್ತಲ್ಲ, ಹೀಗೆಲ್ಲ ಬರುತ್ತೆ. ಈಗ ನಿಮಗೆ ಹೇಳ್ತೀನಿ ನೋಡಿ, ಯಾರೂ ಹೇಳದ ಕೆಲವು ಕತೆ ಹೇಳ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಈಗ CBI ಎಂಟ್ರಿ ಕೊಡುತ್ತಾ ಅನ್ನುವಂಥ ಒಂದು ಅನುಮಾನ. ಯಾಕೆಂದರೆ ಕೇಂದ್ರ BJP ಹೈಕಮಾಂಡ್, ತಾವರ್ಚಂದ್ ಗೆಹ್ಲೋಟ್, ಅದೊಂದು ಕಡೆ ಕಾಂಗ್ರೆಸ್, ಏನು ನಡೀತಾ ಇದ್ರೂ ಕೂಡ ಪಾಲಿಟಿಕ್ಸೇ ನಡೆಯೋದು. ಅವ್ರು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ, ಒಟ್ಟಾರೆ ಕೆಳಗಿಳಿಸಬೇಕು. ಆಗ ಉಂಟಾಗುವ ಅರಾಜಕತೆಯಲ್ಲಿ ಯಾರು ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾಣ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಗೊತ್ತು ಅಲ್ವಾ? ಕಳೆದ ಬಾರಿ ಕೂಡ ಯಾರಾದರು ಯಡಿಯೂರಪ್ಪ ಕೆಳಗಿಳಿದಾಗ ಯಾರು ಆಗಬೇಕಾಗಿತ್ತು? ಅನಂತಕುಮಾರ್ ಆದ್ರ? ಆಗಲಿಲ್ಲ. ಯಾರಾಗಿದ್ದು? ಸದಾನಂದ ಗೌಡ ರೇಸಲ್ಲಿದ್ರ? ಇರಲಿಲ್ಲ. ಆಮೇಲೆ ಯಾರಾದರು? ಅನಂತಕುಮಾರ್ ಆದ್ರ? ಇಲ್ಲ. ಜಗದೀಶ್ ಶೆಟ್ಟರ್ ಆದರು. ಮೊನ್ನೆ ಇವರ ಟೈಮಲ್ಲಿ ಇರಲಿಲ್ಲ, ಯಾರು ಅನಂತಕುಮಾರ್ ಇರಲಿಲ್ಲ, ಬೊಮ್ಮಾಯಿ ಆದರು. ಬನ್ನಿ ಹೇಳ್ತೀನಿ. ಸಂಪುಟ ಸಭೆಯಲ್ಲಿ ಈಗ ರಾಜ್ಯಪಾಲರಿಗೆ TJ ಅಬ್ರಾಹಂ ಬಂದು ದೂರು ಕೊಟ್ಟರು, ದಾಖಲೆ ಕೊಟ್ಟರು 100 ಪುಟಗಳ. ಅದನ್ನು ನೋಡಿದರು ರಾಜ್ಯಪಾಲರು ನೋಡ್ಬಿಟ್ಟು, ನೋಡ್ರಪ್ಪ ನಿಮ್ಮ ಬಗ್ಗೆ ಹಿಂಗೆ ಬಂದಿದೆ, ಏನು ಮಾಡೋಣ, ಯಾಕೆ ನಿಮ್ಮ ವಿರುದ್ಧ ವಿಚಾರಣೆಗೆ ನಾನು ಅನುಮತಿ ಕೊಡಬಾರ್ದು. ಸಂಪುಟ ಸಭೆಯಲ್ಲಿ ಮೀಟಿಂಗ್ ಮಾಡಿಬಿಟ್ಟು, ಇಲ್ಲ ಈ ನೋಟಿಸನ್ನು ವಾಪಸ್ ಪಡೆಯಿರಿ, ವಾಪಸ್ ತಗೊಳ್ಳಿ, ತಿರಸ್ಕಾರ ಮಾಡಿ ವಾಪಸ್ ಕೊಡಿ. TJ ಬಾಪ ಅಬ್ರಾಹಂ ಇದು ಬೇಡ, ಇದು ಸರಿ ಇಲ್ಲ, ನನ್ನ ಸಂಪುಟ ಸಭೆ ಹೇಳ್ತು ಹೇಳಿ ಅಂತ ರಾಜ್ಯಪಾಲರಿಗೆ ಸಲಹೆ ನೀಡಿದ ರಾಜ್ಯ ಸಂಪುಟ ಸಭೆ ನೀವು ನೋಡಿದ್ವಿ. ಈಗ ಸಂಪುಟ ಸಲಹೆಯನ್ನು ರಾಜ್ಯಪಾಲರು ಒಪ್ಪಿದ್ರೆ ಕೇಸ್ ಖತಮ್, ನಾಟಕ ಬಂದ್, ಏನು ಕೇಲ್ ಖತಮ್, ನಾಟಕ ಬಂದ್. ಆದರೆ ಗೆಹ್ಲೋಟ್ ಅವರು ಪ್ರಕರಣವನ್ನು ಸುಮ್ಮನೆ ಬಿಡಬೇಕಾ ಬಿಡಬಾರ್ದು ಅವರ ಡಿಸಿಷನ್ಗೆ ಬಿಟ್ಟದ್ದು, ಅದು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆದರೆ ಗೆಹ್ಲೋಟ್ ಅವರು ಕೂಡ ಒಂದು ಡೌಟ್ ಇದೆ. ಈಗ ನಾನು ಕೊಟ್ಟೆ ವಿಚಾರಣೆಗೆ ಅನುಮತಿ ಕೊಟ್ಟೆ, ಕೋರ್ಟಲ್ಲಿ ಸ್ಟೇ ತೊಗೊಂಬರ್ತಾರೆ ಅಥವಾ ಸ್ಕ್ವ್ಯಾಶ್ ಆದರೆ, ಯಾಕಂದರೆ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಏನಾದರೂ ಅವರು ಸಮರ್ಥನೆ ಮಾಡಿಕೊಂಡ್ರೆ ರಾಜ್ಯಪಾಲರಿಗೆ ಹಿನ್ನಡೆ ಆಗುತ್ತೆ. ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ರಾಜೀನಾಮೆ ಕೊಟ್ಟಿದ್ದರೆ. ಆದರೆ ಉದ್ದೇಶ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರಲ್ಲಿರುವಂಥ ಅಹಿಂದ ಟೀಮನ್ನೇ ಛಿದ್ರಗೊಳಿಸಿ ಅದನ್ನು BJPಗೆ ವರ್ಗಾವಣೆ ಮಾಡಬೇಕು ಅಂತ ಕೇಂದ್ರದವರ ಒಂದು ಚಿಂತನೆ ಆಗಿರ್ಬೋದು ಅಂತ ಕಾಂಗ್ರೆಸ್ನ ಆರೋಪ. ಆಗೇನು ಮಾಡಬೇಕು, ಈಗ ವಿಚಾರಣೆಗೆ ಕೊಟ್ಟರೆ ಇಲ್ಲೇ ಲೋಕಲ್ ಪೊಲೀಸರೇ ತನಿಖೆ ಮಾಡಬೇಕು. ಲೋಕಾಯುಕ್ತ ಇರ್ಬೋದು, ಮತ್ತೊಬ್ಬರು ಇರ್ಬೋದು, SIT ಇರ್ಬೋದು, ಅವರೇ ಮಾಡಬೇಕು. ಇವರು ರಾಜೀನಾಮೆ ಕೊಡದೇ ಇದ್ದರೆ ಅವರೆಲ್ಲ ಇವರಂಡ್ರಲ್ಲೇ ಬರ್ತಾರೆ, ಇವರು ಹೇಳಿದಂಗೆ ಕೇಳ್ತಾರೆ ಅಲ್ವಾ? ಹೌದು. ಹಾಗಿದ್ರೆ ಯಾರು ಬರಬೇಕು? CBI ಬರಬೇಕು. CBI ಬರೋಕ್ಕಾಗತ್ತೆ ಇದಕ್ಕೆ? ರಾಜ್ಯಪಾಲರು ದೆಹಲಿಯಲ್ಲಿ ಒಬ್ಬ CBIನ ಪ್ರಭಾವಿ ನ್ಯಾಯವಾದಿಯನ್ನು ಭೇಟಿಯಾದ್ರಂತೆ. ಕೇಸ್ CBIಗೆ ನೀಡುವ ಹಕ್ಕು ನನಗಿದೆಯಾ ಅಂತ ಕೇಳಿದ್ರಂತೆ. ಯಾಕಂದರೆ ರಾಜ್ಯದಲ್ಲಿ ನಾನು ವಿಚಾರಣೆ ಕೊಟ್ಟರು ಕೂಡ ರಾಜ್ಯ ಪೊಲೀಸರೇ ಮಾಡಬೇಕು. ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೆ, ಹಾಗಾಗಿ ಕೇಂದ್ರ ತನಿಖಾ ಸಂಸ್ಥೆ ಕೊಡೋಣ, ನಾನು CBI ಕೊಡ್ಬೋದಾ ಅಂತ ಕೇಳಿದ್ರಂತೆ. ಆಗ ನ್ಯಾಯವಾದಿ ಹೇಳಿದ್ರು, ನಿಮಗೆ CBI ಕೊಡೋಕ್ಕೆ ಬರಲ್ಲ ಸರ್, ನಿಮಗೆ ಬರಲ್ಲ, ಮತ್ತೇನು ಮಾಡೋದು? ಆದರೆ ಒಂದು ಚಾನ್ಸ್ ಇದೆ. ಏನು? CM ವಿರುದ್ಧ ವಿಚಾರಣೆಗೆ ಅನುಮತಿ ನೀವು ನೀಡ್ತೀರಲ್ವಾ, ವಿಚಾರಣೆಗೆ ಅನುಮತಿ ಕೊಡಿ. ಆಗ ಕೋರ್ಟ್ ಆ ಕೇಸನ್ನು ದಾಖಲಿಸಿಕೊಳ್ಳುತ್ತೆ. ಅದೇ ವೇಳೆಗೆ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಬೇಕು, PIL ಸಲ್ಲಿಸಬೇಕು. ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದರೆ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು. ಆದರೆ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿ ಅಧೀನದಲ್ಲಿದೆ, ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಡೌಟು. ಆಗ CBIಗೆ ವಹಿಸಬೇಕು ಅಂತ ಕೋರ್ಟಿಗೆ ಯಾರಾದ್ರೊಬ್ಬ ಬಂದು PIL ಹಾಕಬೇಕು. ಆಗ ನ್ಯಾಯಾಲಯ ಪುರಸ್ಕರಿಸಿದರೆ ಮುಖ್ಯಮಂತ್ರಿಗಳ ಈ ತನಿಖೆಯನ್ನು ರಾಜ್ಯ ಪೊಲೀಸರು ಬೇಡ CBI ಮಾಡಲಿ ಅಂತ ಹೇಳಿದರೆ CBI ಎಂಟ್ರಿ ಕೊಡುತ್ತೆ. ಆಗ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಆಗತ್ತೆ. ಹಾಗಾದರೆ ರಾಜೀನಾಮೆ ಕೊಡ್ತಾರಾ, ಕೆಳಗಿಳಿತಾರಾ? ನೋ, ಸಿದ್ದರಾಮಯ್ಯ ಸೇಫ್ ಇದ್ದಾರೆ ಇಲ್ಲಿ ತನಕ. ಹೇಳ್ತೀನಿ ಯಾಕೆ ಅಂತ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಹಂ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯನವ್ರು ಕಳಿಸ್ತಾರೆ, ನೋಡಿ ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ.
ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ. ಕೊಡಿ ಅಜ್ಜಿ ಕೊಡಿ, ಟಿಕೆಟ್ ಕೊಡಿ ಅಂತ ಕೇಳ್ತೀರಿ, ಈ ಕೇಳಿ ಮಾತಾಡಿ. ಅದು ಫುಲ್ ಬೈದು ಕಳಿಸಿದ್ದಾರೆ. BJP JDS ಕಾಲದ ಹಗರಣದ ಬಗ್ಗೆ ಸಚಿವರು ಮಾತಾಡಬೇಕು. ಅಡ್ಜಸ್ಟ್ಮೆಂಟ್ ಬಿಟ್ಬಿಡಿ, ನಿಮ್ದು ಗೊತ್ತಾಗಿದೆ ಅಡ್ಜಸ್ಟ್ಮೆಂಟ್, ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಲೀಡ್ ಕೊಟ್ಟಿದ್ದೀರಿ ಅಂತೇಳಿ, ಅದೊಂದು ಮಾಫಿ ಇರಲಿ, ಅದು ಬಿಟ್ಬಿಡಿ, ಈಗ ನಿಮ್ಮ ಬುಡಕ್ಕೆ ಬಂದಿದೆ ಮಾತಾಡಿ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಜೋರಾಗಿ ಮಾತಾಡಿದೆ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ, ನೋಡಿ ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ.